ಸರ್, ಮೈಸೂರು ಸ್ಯಾಂಡಲ್ ಸೋಪ್ ಹಗರಣದಲ್ಲಿ ಬಿಜೆಪಿ ನಾಯಕರು ಕೂಡ ಶಾಮೀಲಾಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಫೋಟೋಗಳು ಎಲ್ಲ ಮೈಸೂರು ಸ್ಯಾಂಡಲ್ ಸೋಪ್ನ ನಕಲಿ ಮಾಡ್ತಾ ಇದ್ದಾರೆ ಹೈದರಾಬಾದಲ್ಲಿ. ನಾನೇ ಕಣ್ಣಲ್ಲಿ ನಾನು ನೋಡಿದ್ದೀನಿ ಆ ಸೋಪ್ಗಳನ್ನ. ನಾನು ಎಲ್ಲೋ ನೋಡಿದ್ದೆ. ನಾನು ನೋಡಿದಂಥ ಸಂದರ್ಭದಲ್ಲಿ 2 ಥರ ಸೋಪ್ ಇತ್ತು. ನಮ್ಮ ಒರಿಜಿನಲ್ ಸೋಪು ಇತ್ತು, ಡೂಪ್ಲಿಕೇಟ್ ಸೋಪು ಇತ್ತು. ಸೊ ಗೊತ್ತಾಗ್ತಾಯಿತ್ತು ಇದು ಡೂಪ್ಲಿಕೇಟ್ ಯಾವುದು, ಒರಿಜಿನಲ್ ಯಾವುದು ಅಂತ. ಆ ಸೋಪು ಬಣ್ಣದಲ್ಲೇ ಒಂದು ದಿನ ಆದ ತಕ್ಷಣ ಆ ಸೋಪು ಓಪನ್ ಮಾಡಿದ ತಕ್ಷಣ ಕಲರೆಲ್ಲ ಫೇಡ್ ಆಗ್ತಿತ್ತು. ನಮ್ಮ ಒರಿಜಿನಲ್ ಮೈಸೂರು ಸ್ಯಾಂಡಲ್ ಫೇಡ್ ಆಗೋದಿಲ್ಲ. ನಾನು 3-4 ಸತಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದೆ. ನಾನು ಬಹುಶಃ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಎಲ್ಲ ಹುಡುಕ್ತಾರೆ ಯಾರೇ ಆದರೂ ಕೂಡ. ಹಿಂದೆ ನಮ್ಮ ಮೈಸೂರು ಲ್ಯಾಂಪ್ಸ್ ಕೂಡ ಆಗ್ತಾಯಿತ್ತು. ಸೊ ಅದಕ್ಕೆ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೆ. ಆರೋಪಿಗಳು ಯೋಗಿ ಆದಿತ್ಯನಾಥ್ ಮತ್ತೆ ಬಿಜೆಪಿ ಶಾಸಕರ ಜೊತೆ ಇರುವಂತ ಫೋಟೋ ಬಿಡುಗಡೆ ಮಾಡಿದ್ದಾರೆ ಪಕ್ಷದ ಪ್ರಿಯಾಂಕ್ ಖರ್ಗೆ. ಅದು ನಾನು ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ.